ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ BScನಲ್ಲಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈಗ ಆಲ್ರೆಡಿ 4 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಇದೆ. ಎರಡನೇ ಯೂನಿಟಲ್ಲಿ 2 ಸಬ್ ಟಾಪಿಕ್ ಬರುತ್ತೆ. ಒಂದು ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ ಕರಿತೀವಿ. ಅದೇ ಥರ ಮೂರನೇ ಯೂನಿಟಿಗೆ ಬಂದರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ. 4ನೇ ಯೂನಿಟಿಗೆ ಬಂದರೆ ಅದರಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಓದ್ತೀರಾ, ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸ್ ಓದ್ತೀರಾ, ಜಮೆಟ್ರಿಕಲ್ ಐಸೋಮರ್ಸ್ ಓದ್ತೀರಾ, ಆಪ್ಟಿಕಲ್ ಐಸೋಮರಿಸಮ್ ಓದ್ತೀರಾ, ಈ ರೀತಿ ಕಾನ್ಫರ್ಮೇಷನ್ಸ್ ಓದ್ತೀರಾ, ಅದೇ ಥರ ಕ್ರೋಮಟೋಗ್ರಫಿ ಓದ್ತೀರಾ. ಈ ಥರ ಬೇರೆ ಬೇರೆ ಸಬ್ ಟಾಪಿಕ್ಸ್ ಇದೆ. ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 4ನೇ ಯೂನಿಟಲ್ಲಿ ಬರೋವಂಥದ್ದು, ಯೂನಿಟ್ 4ಅಲ್ಲಿ ಬರೋವಂಥದ್ದು ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸ್ ಅಂತಿದೆ. ಇದಕ್ಕಿಂತ ಮುಂಚೆ ಆಪ್ಟಿಕಲ್ ಐಸೋಮರಿಸಮ್ ಆಗಿರ್ಬೋದು, ಜಮೆಟ್ರಿಕಲ್ ಐಸೋಮರಿಸಮ್ ಕಂಪ್ಲೀಟ್ ಕಾನ್ಸೆಪ್ಟು ನಿಮ್ಮ ಸಿಲೆಬಸ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡಿ ಅದರದ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಪ್ಲೇ ಲಿಸ್ಟಲ್ಲಿ ನೀವೇನು ಮಾಡಬೇಕು, RCU, SEP, ಫಸ್ಟ್ BSc ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸ್ ಏನಿದೆಯಲ್ಲ ಅದರದ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಏನು ಕೇಳ್ತಾರೆ ಅದನ್ನು ನಾನು ಇವತ್ತು 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆನ್ಸರ್ ಟು ದಿ ಪಾಯಿಂಟ್ ಏನು ಬೇಕೋ ಅದನ್ನು ಅಷ್ಟೇ ಹೇಳ್ತಿರ್ತೀನಿ. ನಿಮಗೆ ಈ ಕಾನ್ಸೆಪ್ಟ್ ಎಲ್ಲ ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಇದರಿಂದ ಹಿಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 4ನೇ ವಿಡಿಯೋ ವಿತ್ ರೆಸ್ಪೆಕ್ಟ್ ಟು ಸೈಕ್ಲೋ ಆಲ್ಕೇನ್ಸ್. ಮೊದಲನೇದರಲ್ಲಿ ರಿಂಗ್ ಓಪನಿಂಗ್ ರಿಯಾಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2ನೇ ವಿಡಿಯೋದಲ್ಲಿ ಬೇಯರ್ಸ್ಟೈನ್ ಥಿಯರಿ ಬಗ್ಗೆ ಹೇಳಿದ್ದೀನಿ. 3ನೇ ವಿಡಿಯೋದಲ್ಲಿ ಸಾಶಿ ಆ್ಯಂಡ್ ಮೋರ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನೇನಿದೆಯಲ್ಲ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಈ ಚಾಪ್ಟ್ರಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಲಿಮಿಟೇಷನ್ಸ್ ಆಫ್ ಬೇಯರ್ಸ್ಟೈನ್ ಥಿಯರಿ ಅಂತ ಹೇಳ್ತೀವಿ. ಬೇಯರ್ಸ್ಟೈನ್ ಥಿಯರಿ ವಾಸ್ ಅನೇಬಲ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಆಫ್ ಆಲ್ ದಿ ಸೈಕ್ಲೋ ಆಲ್ಕೇನ್ಸ್. ಇಟ್ ವಾಸ್ ಏಬಲ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಅಪ್ ಟು ಸೈಕ್ಲೋ ಬ್ಯೂಟೇನ್ ತನಕ ಎಕ್ಸ್ಪ್ಲೈನ್ ಮಾಡ್ತು. ಸೈಕ್ಲೋಪೆಂಟೇನು ಆನ್ಸರ್ ಮಾಡ್ತು. ಸೈಕ್ಲೋಹೆಕ್ಸೇನಿಂದ it was unable to explain the stability of cyclohexane. Why? They consider that the cyclohexane is planar in nature. They thought that according to the assumption of Weierstrain theory, according to the postulates of Weierstrain theory, all the cycloalkanes are planar ಅಂತ ಹೇಳಿದ್ರು. ಅಪ್ ಟು cyclopentane they are planar in nature. Above cyclopentane, higher ring system ಏನಿದೆಯಲ್ಲ those molecules they are not a planar system, they are in a multiplanar system. They are not in only one system, they are multiplanar system. So these are the limitations of Weierstrain theory. He assumed that all the cycloalkanes are planar in nature. Again, he was failed to explain the stability of cyclohexane based on their angle strain. Because these are the limitations of Weierstrain theory ಅಂತ ಹೇಳ್ಬೋದು. ಎರಡು ನೀವು ಇದ್ರದ್ದು ಲಿಮಿಟೇಷನ್ ಕೇಳಿದರೆ 2 ಮಾರ್ಕ್ಸ್ಗೆ ಅದನ್ನು ಅಲ್ಲಿ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ಆಂಗಲ್ ಸ್ಟ್ರೈನ್ ಅಂತ ಕೇಳ್ತೀವಿ. ಡಿವಿಯೇಷನ್ ಆಫ್ ದಿ ಬಾಂಡ್ ಆಂಗಲ್ ಫ್ರಮ್ ದಿ ನಾರ್ಮಲ್ ಟೆಟ್ರಾಹೆಡ್ರಲ್ ಆಂಗಲ್. ನಾವು ನಾರ್ಮಲ್ ಆ್ಯಂಗಲ್ ಅಂತ ಕರಿತೀವಿ, ಇಲ್ಲ ಟೆಟ್ರಾಹೆಡ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಯಾವುದೇ ಒಂದು ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಆದರೆ ಅದರದ್ದು ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ, 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ, ಅಥವಾ 105.5 ಡಿಗ್ರಿ ಅಂತ ಹೇಳ್ತೀವಿ. ಇದು ಇದ್ದರೆ ಇದು ಯೂಶಲಿ ಇದ್ದರೆ ಸ್ಟ್ರೆಸ್ಸು ಇರಲ್ಲ. ಆದರೆ ನಿಮ್ಮ ಮಾಲಿಕ್ಯೂಲು ಅದರಿಂದ ಆ ಬಾಂಡ್ ಆ್ಯಂಗಲಿಂದ ಡಿಫ್ರೆಂಟ್ ಆಯಿತು ಅಂತಂದರೆ, ಡಿವಿಯೇಷನ್ ಆಯಿತು ಅಂದರೆ ದೇರ್ ವಿಲ್ ಬಿ ಸ್ಟ್ರೆಸ್ ಇನ್ ದಿ ಮಾಲಿಕ್ಯೂಲ್. ಸೊ ಆ ಸ್ಟ್ರೆಸ್ಗೆ ನಾವೇನಂತ ಕರಿತೀವಿ, ಆ್ಯಂಗಲ್ ಸ್ಟ್ರೆಸ್ ಅಂತ ಕರಿತೀವಿ. ಆ್ಯಂಗಲ್ ಸ್ಟ್ರೆಸ್ಗೆ ಫಾರ್ಮುಲಾ ಇದೆ, ಆಫ್ ದ ನಾರ್ಮಲ್ ಆ್ಯಂಗಲ್ ಡಿವೈಡೆಡ್ ಬೈ ಅಬ್ಸರ್ವ್ಡ್ ಆ್ಯಂಗಲ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. 3 ಪಾಯಿಂಟ್ನ ಕೊಟ್ಟಿದ್ದೀನಿ, 3ರಲ್ಲಿ ಯಾವ್ದಾದ್ರು ಒಂದು ಹೇಳಿದ್ರು ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಡಿವಿಯೇಷನ್ ಆಫ್ ದಿ ಬಾಂಡ್ ಆ್ಯಂಗಲ್ ಫ್ರಮ್ ದಿ ನಾರ್ಮಲ್ ಟೆಟ್ರಾಹೆಡ್ರಲ್ ಆ್ಯಂಗಲ್ causes a strain on the ring. This is called as angle strain. Our angle strain is defined as half of the difference between the tetrahedral angle and the observable
ಆ್ಯಂಗಲ್ ಅಂತ ಹೇಳ್ತೀವಿ, ಅಥವಾ ನೀವು ಫಾರ್ಮುಲಾ ಬರೆದ್ರೂ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ನೀವು ಅದೇ ಥರ ಕನ್ಸಿಡರ್ ಮಾಡೋದಾದರೆ ವಾಟ್ ಈಸ್ ಆ್ಯಂಗಲ್ ಸ್ಟ್ರೈನ್ ಇನ್ ಸೈಕ್ಲೋಬ್ಯೂಟೇನ್ ಅಂತ ಕೇಳ್ತಾರೆ, ಫಾರ್ಮುಲಾ ಹಾಕಬೇಕಾಗತ್ತೆ. ಆ್ಯಂಗಲ್ ಸ್ಟ್ರೈನ್ ಎಷ್ಟಿರುತ್ತೆ, ಸೈಕ್ಲೋಬ್ಯೂಟೇನ್ 90 ಇರುತ್ತೆ, ಹಂಗಾಗಿ ಅಬ್ಸರ್ವ್ಡ್ ಆ್ಯಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ, ಹಂಗಾಗಿ ಆ್ಯಂಗಲ್ ಸ್ಟ್ರೈನ್ ಏನಾಗುತ್ತೆ ಅಂದರೆ 9.44 ಡಿಗ್ರಿ ಆಗುತ್ತೆ. ಇದೇ ಥರ ಅವ್ರು ಸೈಕ್ಲೋಪ್ರೋಪೇನ್ ಕೇಳ್ಬೋದು, ಸೈಕ್ಲೋಪೆಂಟೇನ್ ಕೇಳ್ಬೋದು, ಯಾವುದಕ್ಕೆ ಬೇಕಾದರೂ ಕೇಳ್ಬೋದು. ವಾಟ್ ಆರ್ ಸ್ಟೇಬಲ್ ಕಾನ್ಫರ್ಮೇಷನ್ಸ್ ಆಫ್ ಸೈಕ್ಲೋಹೆಕ್ಸೇನ್ ಆ್ಯಂಡ್ ಬೈ ಅಂತ ಕೇಳ್ತಾ ಇದ್ದಾರೆ. ಯಾವುದು ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ, ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಮಾರ್ಕ್ ಕೊಡ್ತಾರೆ. ಸೊ ನಿಮಗೆ ಗೊತ್ತಿದೆ ಸೈಕ್ಲೋ ಎಕ್ಸ್ಪ್ಲೇನ್ ಸ್ಟೆಬಿಲಿಟಿ ಎಕ್ಸ್ಪ್ಲೈನ್ ಮಾಡೋಕೆ ಹೋದಾಗ 2 ಥಿಯರಿ ಬರುತ್ತೆ. ಒಂದಕ್ಕೆ ಬೇಯರ್ ಸ್ಟ್ರೈನ್ ಥಿಯರಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಸಾಶೆ ಆ್ಯಂಡ್ ಮೋರ್ ಕಾನ್ಸೆಪ್ಟ್ ಆಫ್ ಸ್ಟೈನ್ಲೆಸ್ ರಿಂಗ್ಸ್ ಅಂತ ಹೇಳ್ತೀವಿ. ಈ ಸ್ಟೈನ್ಲೆಸ್ ರಿಂಗ್ಸ್ ಕನ್ಸಿಡರ್ ಮಾಡಿದಾಗ ಸೈಕ್ಲೋಹೆಕ್ಸೇನ್ and their higher cycloalkanes, they are not planar in nature. They're going to exist in non-planar or puckered or multi-layer conformations ಅಂತ ಹೇಳ್ತೀವಿ. ಅದರಲ್ಲಿ 2 ಕಾನ್ಫರ್ಮೇಷನ್ಸ್ ಬರುತ್ತೆ, ಒಂದು ಚೇರ್ ಸೈಕ್ಲೋಹೆಕ್ಸೇನ್ ಅಂತ ತೊಗೊಂಡ್ರೆ ಒಂದು ಚೇರ್ ಫಾರ್ಮ್ ಬರುತ್ತೆ, ಇನ್ನೊಂದು ಬೋರ್ಡ್ ಫಾರ್ಮ್ ಬರುತ್ತೆ. ಅವೆರಡೂ ಕಂಪೇರ್ ಮಾಡಿದ್ರೆ ಚೇರ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಮಿನಿಮಮ್ ಸ್ಟೀರಿಕ್ ಸ್ಟ್ರೆಸ್ ಆ್ಯಂಡ್ ಟಾರ್ಷನಲ್ ಆರ್ ಎಕ್ಲಿಪ್ಸ್ ಸ್ಟ್ರೆಸ್ ಏನಿದೆಯಲ್ಲ, ಸ್ಟ್ರೈನ್ ಏನಿದೆಯಲ್ಲ ಆ ಮಾಲಿಕ್ಯೂಲಲ್ಲಿ ಅದು ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ದಟ್ ಚೇರ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್ ಅಂತ ನಾವು ಹೇಳ್ತೀವಿ ಕಂಪೇರ್ ಟು ದಟ್ ಆಫ್ ದಿ ಬೋರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೈಟ್ ದಿ ಕಾನ್ಫರ್ಮೇಷನ್ಸ್ ಆಫ್ ಸೈಕ್ಲೋಹೆಕ್ಸೇನ್ಸ್ ಅಂತ ಹೇಳ್ತಾರೆ. ನಾನು ಹೇಳ್ದಂಗೆ ನಾನ್ ಪ್ಲೇನಾರ್ ಪಕ್ಕರ್ಡ್ ಕಾನ್ಫರ್ಮೇಷನ್ಸ್ ಇರ್ತವೆ, ಅದಕ್ಕೆ ನಾವೇನಂತ ಕರಿತೀವಿ ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. 2 ಥರ ಕಾನ್ಫರ್ಮೇಷನ್ಸ್ ಇದೆ, ಒಂದಕ್ಕೆ ನಾವು ಚೇರ್ ಫಾರ್ಮ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ನಾವೇನಂತ ಹೇಳ್ತೀವಿ ಬೋರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಎರಡರದ್ದು ನೀವು ಸ್ಟ್ರಕ್ಚರ್ ಬರಬೇಕು, ಸಿನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಬೋರ್ಡ್ ಶೇಪ್ ಅಥವಾ ಚೇರ್ ಶೇಪ್ ಇರುತ್ತೆ, ಅದಕ್ಕೋಸ್ಕರ ಅದನ್ನು ನಾವೇನಂತ ಕರಿತೀವಿ 2 ಕಾನ್ಫರ್ಮೇಷನ್ ಸೈಕ್ಲೋಹೆಕ್ಸೇನ್ದು ಚೇರ್ ಫಾರ್ಮ್ ಅಂತ ಹೇಳ್ತೀವಿ, ಬೋರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಏಕೆಂದರೆ ಅವೆರಡರಲ್ಲೂ ಚೇರು ಮತ್ತು ಬೋಟಲ್ಲಿ ಕನ್ಫರ್ ಮಾಡಿದ್ರೆ ಚೇರ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಆ ಚೇರ್ ಫಾರ್ಮಲ್ಲೂ ನಿಮಗೆ 2 ಟೈಪ್ ಆಫ್ ಹೈಡ್ರೋಜನ್ ಬರುತ್ತೆ, ಒಂದಕ್ಕೆ ಈಕ್ವಟೋರಿಯಲ್ ಬಾಂಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆ್ಯಕ್ಚುಯಲ್ ಹೈಡ್ರೋಜನ್ ಬಾಂಡ್ಸ್ ಅಂತ ಕರಿತೀವಿ. ಇದನ್ನು ಕೇಳ್ಬೋದು, ವಾಟ್ ಆರ್ ಈಕ್ವಟೋರಿಯಲ್ ಆ್ಯಂಡ್ ಆ್ಯಕ್ಚುಯಲ್ ಬಾಂಡ್ಸ್ ಇನ್ ಸೈಕ್ಲೋಹೆಕ್ಸೇನ್ ಅಂತ ಕೇಳ್ಬೋದು. The actual and equatorial bonds are types of bond found in the chair conformations of the cyclohexane ಅಂತ ಹೇಳ್ತೀವಿ. Chair conformation is the most stable conformation of cyclohexane because it has a minimum stress ಇರುತ್ತೆ, ಅದಕ್ಕೋಸ್ಕರ actual positions are perpendicular to the plane of the ring, equatorial positions are around the plane of the ring. ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ಬ್ಲೂ ಕಲರಲ್ಲಿ ಏನಿದೆಯಲ್ಲ ಅದಕ್ಕೆಲ್ಲ ಈಕ್ವಟೋರಿಯಲ್ ಅಂತ ಹೇಳ್ತೀವಿ, ಬ್ಲ್ಯಾಕ್ ಕಲರ್ ಅದಕ್ಕೆ ಆ್ಯಕ್ಚುಯಲ್ ಅಂತ ಹೇಳ್ತೀವಿ. ಆ್ಯಕ್ಚುಯಲ್ ಆಗಿರೋದು ಏನಾಗುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಇರುತ್ತೆ, ಈಕ್ವಟೋರಿಯಲ್ ಅಂದರೆ ದೇ ವಿತಿನ್ ದಿ ಪ್ಲೇನಲ್ಲಿ ಇರುತ್ತೆ, ಅದೇ ಅಲಾಂಗ್ ವಿತ್ ಅ ಪ್ಲೇನ್ ಇರುತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಈಕ್ವಟೋರಿಯಲ್ ಆ್ಯಂಡ್ ಆ್ಯಕ್ಚುಯಲ್ ಬಾಂಡ್ಸ್ ಅಂತ ಕರಿತೀವಿ. ನೀವು ಚಿತ್ರ ಬರೆದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದೇ ಥರ ವಾಟ್ ಆರ್ ದಿ ಪಾಸ್ಟುಲೇಟ್ಸ್ ಆಫ್ ಬೇಯರ್ ಸ್ಟ್ರೈನ್ ಥಿಯರಿ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದಿ ಬೇಯರ್ ಸ್ಟ್ರೈನ್ ಥಿಯರಿ ಪಾಸ್ಟುಲೇಟ್ಸ್ ಏನೇನು ಹೇಳುತ್ತೆ ಅಂದರೆ ಅಸಂಪ್ಷನ್ಸ್ ಏನೇನು ಮಾಡ್ಕೊಳ್ತಾರೆ ಅಂದರೆ ಸೈಕ್ಲೋ ಆಲ್ಕೆನ್ಸ್ ಆರ್ ಪ್ಲೇನಾರ್ ಇನ್ ನೇಚರ್ ಅಂತ ಹೇಳ್ಕೊಳ್ತಾರೆ. ಆ್ಯಂಗಲ್ ಸ್ಟ್ರೈನ್ ಬಗ್ಗೆ ಹೇಳ್ತಾರೆ, ಗ್ರೇಟರ್ ದಿ ಆ್ಯಂಗಲ್ ಸ್ಟ್ರೈನ್ ಗ್ರೇಟರ್ ದಿ ಇನ್ಸ್ಟೆಬಿಲಿಟಿ ಆಫ್ ದಿ ರಿಂಗ್ ಅಂತ ಹೇಳ್ತಾರೆ. ಅದೇ ಥರ ಹೈಯರ್ ದಿ ಸ್ಟೆಬಿಲಿಟಿ ಆಫ್ ದಿ ರಿಂಗ್ ಗ್ರೇಟರ್ ವುಡ್ ಬಿ ದಿ ಈಸಿ ಆಫ್ ಫಾರ್ಮೇಷನ್. ಸೊ ಮಾಲಿಕ್ಯೂಲ್ ಯಾಕೆ ರಿಂಗ್ ಓಪನಿಂಗ್ ರಿಯಾಕ್ಷನ್ಸ್ ಆಗ್ತವೆ ಲೋಯರ್ ಅಂತಂದರೆ ಆ್ಯಂಗಲ್ ಸ್ಟ್ರೈನ್ ಜಾಸ್ತಿ ಇರುತ್ತೆ. ಆ್ಯಂಗಲ್ ಸ್ಟ್ರೈನ್ ಜಾಸ್ತಿ ಇದ್ದಾಗ ರಿಂಗ್ ಓಪನಿಂಗ್ ರಿಯಾಕ್ಷನ್ಸು ಫಾಸ್ಟಾಗಿ ಆಗ್ತವೆ. ಸೊ ಅದೇ ಥರ ಫಾರ್ಮೇಷನ್ ಆ ಕಾಂಪೌಂಡ್ ಫಾರ್ಮೇಷನ್ ಆಗೋಕ್ಕೂ ಸ್ಟೆಬಿಲಿಟಿ ಜಾಸ್ತಿ ಇತ್ತು ಅಂದರೆ ಫಾರ್ಮೇಷನ್ ಮಾಡೋದು ಈಸಿ ಆಗುತ್ತೆ. ಸ್ಟೆಬಿಲಿಟಿ ಕಡಿಮೆ ಇತ್ತು ಅಂದರೆ ಫಾರ್ಮೇಷನ್ ಆಗುವಂಥದ್ದು ಕಷ್ಟ ಆಗುತ್ತೆ. ಇದು 4 ಮಾರ್ಕ್ ಕೇಳ್ತಾ ಇದ್ದಾರೆ, 4 ಪಾಸ್ಟುಲೇಟ್ಸು ನೀವು ಬರೀಬೇಕಾಗತ್ತೆ. ಆ್ಯಂಗಲ್ ಸ್ಟ್ರೈನ್ ಅಂದರೆ ಏನು ಅಂತ ಹೇಳಬೇಕಾಗತ್ತೆ, ಸೈಕ್ಲೋಹೆಕ್ಸೇನ್ಸ್ ಆರ್ ಪ್ಲೇನಾರ್ ಇನ್ ನೇಚರ್ ಅಂತ ಹೇಳಬೇಕಾಗತ್ತೆ, ಆ್ಯಂಗಲ್ ಸ್ಟ್ರೈನ್ ಜಾಸ್ತಿ ಆದಾಗ ಏನು ಆಗುತ್ತೆ ಅಂತ ನೀವು ಹೇಳಬೇಕಾಗತ್ತೆ, ಅದೇ ಥರ ಹೇಗೆ ಫಾರ್ಮೇಷನ್ ಆಗುತ್ತೆ ಸೈಕ್ಲೋ ಆಲ್ಕೆನ್ಸ್ ವಿತ್ ವಾಟ್ ಈಸಿ ಫಾರ್ಮೇಷನ್ ಆಗುತ್ತೆ ಅನ್ನೋದು ನಾವೆಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ 4 ಮಾರ್ಕ್. ಅದೇ ಥರ ಇದರಲ್ಲಿ ಇಂಪಾರ್ಟೆಂಟ್ 2 ಕಾನ್ಸೆಪ್ಟ್ಸ್ ಏನಿದೆಯಲ್ಲ, ಬೇಯರ್ ಸ್ಟ್ರೈನ್ ಥಿಯರಿ ಬಗ್ಗೆನೂ ಕೇಳ್ತಾರೆ, ಸಾಶೆ ಆ್ಯಂಡ್ ಮೋರ್ ಕಾನ್ಸೆಪ್ಟ್ ಬಗ್ಗೆ ಕೇಳ್ತಾರೆ. ಇದನ್ನು ನಾನು ಇನ್ ಡೀಟೇಲ್ ಆಗಿ ಇದ್ರ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಇಲ್ಲಿ ನೀವು 4 ಮಾರ್ಕ್ ಕೇಳ್ತಾ ಇದ್ದಾರೆ, 4 ಪಾಯಿಂಟ್ನ ನೀವು ಹೇಳಬೇಕಾಗತ್ತೆ. ಯಾವ್ಯಾವ್ದು ಹೇಳಬೇಕಾಗತ್ತೆ ಅಂದರೆ ಪಾಸ್ಟುಲೇಟ್ಸ್ ಆಫ್ ಬೇಯರ್ ಥಿಯರಿ ಹೇಳಬೇಕಾಗತ್ತೆ, ಆ್ಯಂಗಲ್ ಸ್ಟ್ರೈನ್ ಅಂದರೆ ಏನು ಅಂತ ಹೇಳಬೇಕಾಗತ್ತೆ, ಆ್ಯಂಗಲ್ ಸ್ಟ್ರೈನ್ ಇನ್ ಸೈಕ್ಲೋ ಆಲ್ಕೆನ್ಸ್ ಏನಾಗುತ್ತಲ್ಲ
ದಟ್ ಯು ಹ್ಯಾವ್ ಟು ರೈಟ್ ದ ಟೇಬಲ್ ಇದೆ, ಆ ಟೇಬಲ್ನ ಬರೀಬೇಕು. ಅಂದರೆ ಸೈಕ್ಲೋಪ್ರೋಪೇನ್ಗೆ ಏನಾಗುತ್ತೆ, ಸೈಕ್ಲೋಬ್ಯೂಟೇನ್ಗೆ ಏನಾಗುತ್ತೆ, ಸೈಕ್ಲೋಪೆಂಟೇನ್ಗೆ, ಸೈಕ್ಲೋಎಕ್ಸ್ಗೆ ಏನು ಆಗುತ್ತೆ ಅಂತ ಅದನ್ನು ಹೇಳಬೇಕು. ಅದೇ ಥರ ರಿಂಗ್ ಓಪನಿಂಗ್ ರಿಯಾಕ್ಷನ್ ಯಾವುದು ಫಾಸ್ಟಾಗಿ ಆಗುತ್ತೆ ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೈಕ್ಲೋಎಕ್ಸೇನ್ದು ಇಟ್ ವಾಸ್ ಅನೇಬಲ್ ಟು ಆನ್ಸರ್. ಅಪ್ ಟು ಸೈಕ್ಲೋಪೆಂಟೇನ್ ನೀವೇನು ಮಾಡಬೇಕಾಗತ್ತೆ, ಆಂಗಸ್ಟೈನ್ನ ಬರೆದು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಲ್ಲಿ ಟ್ರೈ ಮಾಡಬೇಕಾಗತ್ತೆ. ಅದೇ ಥರ ಸಾಶಿ ಆ್ಯಂಡ್ ಮೋರ್ ಕಾನ್ಸೆಪ್ಟಲ್ಲಿ ತೊಗೊಂಡ್ರೆ ಇಲ್ಲಿ ಏನು ಹೇಳಬೇಕಾಗತ್ತೆ, ಲಿಮಿಟೇಷನ್ಸ್ ಆಫ್ ಬೇರ್ ಥಿಯರಿ ಹೇಳಬೇಕಾಗತ್ತೆ. ಅದನ್ನು ಹೇಳಿ ನೀವೇನು ಮಾಡಬೇಕಾಗತ್ತೆ, ಸ್ಟೈನ್ಲೆಸ್ ಕಾನ್ಸೆಪ್ಟ್ ಆಫ್ ಸೈಕ್ಲೋ ಆಲ್ಕೇನ್ಸ್ ಹೇಳಬೇಕು. ಸೊ ದೇ ಆರ್ ನಾಟ್ ಇನ್ ಒನ್ ಪ್ಲೇನರ್, ದೇ ಆರ್ ಇನ್ ಮಲ್ಟಿ ಲೇಯರ್ಡ್ ಪಕ್ಕರ್ಡ್ ಕಾನ್ಫಿಗರೇಷನಲ್ಲಿ ಇರ್ತವೆ ಅಂತ ಹೇಳಬೇಕು. ಅದು ಒಂದು ಚೇರ್ ಫಾರ್ಮ್ ಇದೆ, ಇನ್ನೊಂದು ಬೋಟ್ ಫಾರ್ಮ್ ಅಂತ ಹೇಳಬೇಕು. ಅದರಲ್ಲಿ ಚೇರ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್ ಅನ್ನಬೇಕು. ಅವೆರಡದ್ದು ಸ್ಟ್ರಕ್ಚರ್ ಬರೀಬೇಕು. ಯಾಕೆ ಚೇರ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್ ಅನ್ನೋದು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಅದಾದಮೇಲೆ ಚೇರ್ ಫಾರ್ಮಲ್ಲಿ ಎರಡು ಥರ ಬರುತ್ತೆ, ಈಕ್ವಟೋರಿಯಲ್ ಆ್ಯಂಡ್ ಆಕ್ಸಿಯಲ್ ಬಾಂಡ್ಸ್ ಅಂತ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸು ಕೊಡ್ತಾ ಹೋಗ್ತಾರೆ. ಈ ರೀತಿಯಾಗಿ ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸಲ್ಲಿ 2 ಥಿಯರಿ ಬರುತ್ತೆ. ಆ ಥಿಯರಿಗೆ ರಿಲೇಟೆಡ್ ಆಗಿ ಈ ಥರ ಕ್ವಶನ್ಸ್ನ ಅವರು ಕೇಳ್ತಾ ಹೋಗ್ತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.